ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪಾರಿಜಾತ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಶುಕ್ರವಾರ, ಟೈಮ್ ಇವಾಗ 9 ಗಂಟೆ ಆಗಿದೆ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬೆಳಗಿನ ಕೆಲಸ ಎಲ್ಲ ಮುಗ್ದಿದೆ, ಅಂದರೆ ಕಸ ಗುಡಿಸೋದು, ರಂಗೋಲಿ ಹಾಕೋದು, ಸ್ನಾನ ಆಗಿದೆ, ಪೂಜೆ ಎಲ್ಲ ಆಗಿದೆ. ಇವತ್ತು ತಿಂಡಿ ಕೆಲಸ ಏನಿಲ್ಲ, ತಿಂಡಿ ಹೊರಗಡೆಯಿಂದ ತೊಗೊಂಬರ್ತೀನಿ ಅಂತ ಹೇಳಿದ್ದಾರೆ. ಅದು ಕಾಳು ಸಾಂಬಾರು ಮಾಡ್ತೀನಿ ಇವತ್ತು. ಮಧ್ಯಾಹ್ನಕ್ಕೂ ನೈಟ್ಗೂ ಎರಡು ಸೇರಿಸ್ಬಿಟ್ಟು ಮಾಡ್ತೀನಿ. ಇನ್ನು ಬೇಯಿಸ್ಬೇಕು, ಇನ್ನು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ, ಬೇಯಿಸ್ಬೇಕು. ಆಮೇಲೆ ಪೂಜೆ ಎಲ್ಲ ಆಗಿದೆ, ನೋಡ್ಬೋದು ಇಲ್ಲಿ. ಇವತ್ತು ಬೇಗನೆ ಆಗೋಗಿದೆ ಪೂಜೆ ಎಲ್ಲ. ನಾವು ಇದನ್ನು ಹೊಸದಾಗಿ ಸ್ಟೋರೇಜ್ ಬಾಕ್ಸ್ ತೊಗೊಂಬಂದಿದ್ದೀವಿ. ಇದನ್ನು ದಿನಸಿ ಎಲ್ಲ ಇಡೋದಕ್ಕೆ ಅಂತ. ಮೊದಲು ನಾನು ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋದಲ್ಲಿ ನೋಡ್ಬೋದು, ಎಲ್ಲ ಇಲ್ಲಿ ಕೆಳಗಡೆ ಓದಿದ್ದೆ. ಒಂದು ಕಬ್ಬಿಣ ಬಾಕ್ಸ್ ಇತ್ತು, ಅದ್ರೊಳಗಡೆ ಹಾಕಿಬಿಟ್ಟು ಮೇಲ್ಗಡೆ ಒಂದು ಸ್ವಲ್ಪ ಅದ್ರ ಕಬ್ಬಿಣದ ಬಾಕ್ಸ್ ಒಳಗಡೆ ಒಂದು ಸ್ವಲ್ಪ ಹಾಕಿಬಿಟ್ಟಿದ್ದೆ. ಈ ಹಳೆ ಕಾಲದಲ್ಲೆಲ್ಲ ಬರುತ್ತೆ ಕಬ್ಬಿಣ ಬಾಕ್ಸ್, ಆ ಥರದ ಬಾಕ್ಸ್ ಇತ್ತು, ಅದರಲ್ಲೇ ಹಾಕಿಟ್ಟಿದ್ದೆ. ಅದನ್ನು ಕೂಡ ಮುರಿದು ಹೋಗಿತ್ತು, ಅದಕ್ಕೆ ಇವಾಗ ಹೊಸದಾಗಿ ತೊಗೊಂಬಂದಿದ್ದೀವಿ ಸ್ಟೋರೇಜ್ ಬಾಕ್ಸು. ಆಮೇಲೆ ಮೊದಲು ಮಂಗಳವಾರ, ಈ ಮಂಗಳವಾರ ತೊಗೊಂಬಂದಿರೋದು. ಹೋದ ಮಂಗಳವಾರ ಬೇರೆ ತೊಗೊಂಬಂದಿದ್ವಿ, ಅದನ್ನ ಎಕ್ಸ್ಚೇಂಜ್ ಮಾಡಿಸಿದ್ವಿ. ಅದೇನೆಂದರೆ ಇಲ್ಲಿಗೇನೆ ಇತ್ತು, ಅಂದರೆ ಇಷ್ಟು ಚಿಕ್ಕದಿತ್ತು, ಇಲ್ಲಿ ನೋಡ್ಬೋದು, ಇದೆ ಅಲ್ವಾ, ಇಲ್ಲಿಗೇನೆ ಇತ್ತು. ಇದು ದೊಡ್ಡದಿದೆ, ಮೊದಲು ಚಿಕ್ಕ ತೊಗೊಂಬಂದಿದ್ವಿ. ಈ ಕಡೆ ಸೈಡಲ್ಲಿ ಹಾಕ್ತೀನಿ, ಅದ್ರ ಫೋಟೋ ನೋಡ್ಕೊಳ್ಳಿ. ಅದು ಚಿಕ್ಕದಿತ್ತು, ಅದಕ್ಕೆ ಅದರೊಳಗಡೆ ಇಡಕ್ಕೆ ನಮ್ಮ ವಸ್ತುಗಳೆಲ್ಲ ಇಡೋಕ್ಕಾಗಲಿಲ್ಲ, ಜಾಗ ಸಾಕಾಗಲಿಲ್ಲ. ಅದಕ್ಕೆ ಅದನ್ನು ರಿಟರ್ನ್ ಕೊಟ್ಬಿಟ್ಟು ಇದನ್ನು ದೊಡ್ಡದು ತೊಗೊಂಬಂದಿದ್ವಿ. ಇವಾಗ ನಾವೆಲ್ಲಿ ಅವ್ರು ರಿಟರ್ನ್ ತೊಗೊಳ್ಳಲ್ಲ ಅಂತ ಮಾಡಿದ್ವಿ, ಆದರೆ ಅವ್ರು ರಿಟರ್ನ್ ತೊಗೊಂಡು ಆಮೇಲೆ ಅದೇ ಅಂಗಡಿಲೇ ಇದನ್ನು ತೊಗೊಂಬಂದ್ವಿ ದೊಡ್ಡದು. ಇದು ಮೊನ್ನೆ ಮೀಶೋದಲ್ಲಿ ತರಿಸಿದ್ದು ಸ್ಟೋರೇಜ್ ಬಾಕ್ಸು. ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಇದ್ರದ್ದು ವಿಡಿಯೋ. ಇದ್ರೊಳಗಡೆ ಎಲ್ಲ ದೀಪಗಳು, ಅಂದರೆ ಮಣ್ಣಿನ ದೀಪಗಳು ಬರುತ್ತಲ್ವ, ಅದು ಫುಲ್ ಎಲ್ಲ ಇದೆ. ಚಿಕ್ಕ ಬಾಕ್ಸಲ್ಲೆಲ್ಲ ಅದು ಇದೆ. ದೊಡ್ಡ ಬಾಕ್ಸಲ್ಲೆಲ್ಲ ಅಡುಗೆ ಮಾಡೋಕ್ಕೆ ಬೇಕಾಗಿರೋದು, ಬಾಟಲ್ಸು, ಅದು ಇದು ಏನೇನೋ ಇದೆ. ಇವಾಗ ಹಾಲು ಮೊಸರು ತರಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಹಾಲು ಹಾಕ್ಕೊಂಡು ಕುಡಿತಾ ಇದ್ದೆ. ತಿಂಡಿ ತೊಗೊಂಬಂದಿದ್ದಾರೆ, ಅದನ್ನಲ್ಲೇ ಇಟ್ಬಿಟ್ಟು ಇವಾಗ ತಿಂಡಿ ತಿಂತೀನಿ. ಅದನ್ನ ಆಮೇಲೆ ಬೇಕಾದರೆ ಕುಡಿತೀನಿ. ಇವಾಗ ಪಾತ್ರೆ ಎಲ್ಲ ತೊಳೆದಿದ್ದಾಗಿದೆ. ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ. ಕಾಳೆಲ್ಲ ಬೇಯಿಸಿಟ್ಕೊಂಡಿದ್ದೀನಿ. ಇವತ್ತು ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ, ಎಲ್ಲ ಬೇಯಿಸಿಟ್ಕೊಂಡಿದ್ದೀನಿ. ಹಾಗಾಗಿ ಬೆಳ್ಳುಳ್ಳಿ ಕೂಡ ಕೊಟ್ಬಿಟ್ಟು ಇಟ್ಕೊಂಡಿದ್ದೀನಿ ಪಾತ್ರೆಯಲ್ಲಿ.
ಈ ಕಡೆ ಇಲ್ಲಿ ಸಾಂಬಾರು ಕುದೀತಾ ಇದೆ. ನಾನು ಹಂಗೆ ಅಕ್ಕಿ ಎಲ್ಲ ತೊಳ್ಕೊಂಬಂದೆ, ಅನ್ನ ಮಾಡ್ತೀನಿ ಹಾಗೆ. ಸಾಂಬಾರು ಕುದ್ದಾದ್ಮೇಲೆ ಟೊಮೊಟೊ ತೊಗೋಬೇಕು. ಇನ್ನು ಸಾಂಬಾರು ಕುದೀತಾ ಇದೆ. ಸಾಂಬಾರು ಕುದ್ದಾದ್ಮೇಲೆ ಅನ್ನ ಮಾಡೋಕ್ಕಿಡ್ತೀನಿ. ಅನ್ನ ಆದಮೇಲೆ ನೀರು ಬರುತ್ತೆ. ಇವತ್ತು ಕಾವೇರಿ ನೀರು ಕುಡಿಯೋಕ್ಕೆ, ಅದೆಲ್ಲ ನೀರು ಹಿಡಿದ್ಬಿಟ್ಟು ಆಮೇಲೆ ಇವತ್ತು ಒಂದು ವಿಡಿಯೋ ಶೂಟ್ ಮಾಡಬೇಕು. ಆ ವಿಡಿಯೋ ಎಲ್ಲ ಶೂಟ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಸಂಜೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಇವತ್ತು ನಮ್ಮ ಕ್ವಾರ್ಟರ್ಸ್ ಬಗ್ಗೆ ಒಂದು ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಆದಮೇಲೆ ಈ ಕ್ವಾರ್ಟರ್ಸ್ ವಿಡಿಯೋ ಬರುತ್ತೆ, ಅದು ಕೂಡ ನೋಡಿ. ಆಮೇಲೆ ಇನ್ನೂ ಇವತ್ತು ವಿಡಿಯೋ ಅಪ್ಲೋಡ್ ಮಾಡಬೇಕು. ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇವಾಗ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದೆ. ಲೆಮನ್ ಕೊರಿಯಾಂಡರ್ ನೂಡಲ್ಸ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಆ ವಿಡಿಯೋ ಕೂಡ ನೋಡಿ. ಇವಾಗ ವಿಡಿಯೋ ಶೂಟ್ ಮಾಡಿದ್ದಾಯಿತು. 1 ಗಂಟೆಗೇನು ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ ಮಾಡೋದು. ಇವಾಗ 2:30 ಆಗಿದೆ. 1:30 ಗಂಟೆ ಆಯಿತು ವಿಡಿಯೋ ಮಾಡೋದು. ಅದು ಒಂದು 5-6 ನಿಮಿಷ ಆಗುತ್ತೇನೋ ವಿಡಿಯೋ ಅಷ್ಟೇ. ಅದನ್ನೇ 1:30 ಗಂಟೆಯಿಂದ ಮಾಡ್ತಾಯಿದ್ದೀನಿ. ಅದೇನೆಂದರೆ ಯಾವಾಗ ಕಟ್ಸಿರೋದು ಹಿಸ್ಟ್ರಿ, ಅವ್ರ ಹೆಸರು ಅದೆಲ್ಲ ಹೇಳಬೇಕಂದ್ರೆ ಬಾಯಿನೇ ಹೊರಳ್ತಾ ಇಲ್ಲ. ಹೆಂಗೋ ವಿಡಿಯೋ ಮಾಡಿ ಮುಗಿಸಿದೆ. ಅದನ್ನು ಎಡಿಟ್ ಮಾಡಿಲ್ಲ, ಬರೀ ವಿಡಿಯೋ ಮಾಡೋಕ್ಕೇ 1:30 ಗಂಟೆ ಆಯಿತು. ಈ ವಿಡಿಯೋ ಆದಮೇಲೆ ಡೈಲಿ ವ್ಲಾಗ್ ಈ ವಿಡಿಯೋ ಆಗುತ್ತಲ್ವ, ಇದಾದಮೇಲೆ ನಮ್ಮ ಕ್ವಾರ್ಟರ್ಸ್ ಬಗ್ಗೆ ವಿಡಿಯೋ ಬರುತ್ತೆ ನೋಡಿ. ಇವಾಗ 2:30 ಆಗಿದೆ. ಇವಾಗ ಒಂದು ಸ್ವಲ್ಪ ಊಟ ಮಾಡಿ ಒಂದು ಸ್ವಲ್ಪ ನಿದ್ದೆ ಮಾಡಿ ಹೇಳ್ತೀನಿ. ಎದ್ಮೇಲೆ ಸಂಜೆ ತಿರ್ಗಾ ಕಸ ಗುಡಿಸೋದು, ಆಮೇಲೆ ಇವತ್ತು ನೈಟ್ ಚಪಾತಿ ಮಾಡಬೇಕು, ಹಿಟ್ಟೆಲ್ಲ ಕಲಿಸ್ಬೇಕು. ಸಂಜೆ ರೂಟೀನ್ ಸ್ಟಾರ್ಟ್ ಆಗುತ್ತೆ. ಇವಾಗ ಟೈಮ್ 6 ಗಂಟೆ ಆಗಿದೆ. ಸಂಜೆ ದೀಪ ಎಲ್ಲ ಹಚ್ಚಿದ್ದಾಯಿತು. ಆಮೇಲೆ ಚಪಾತಿ ಮಾಡೋಕ್ಕೆ ಹಿಟ್ಟೆಲ್ಲ ಕಲಸಿಟ್ಟಿದ್ದೀನಿ. ಒಂದು ಸ್ವಲ್ಪ ಸೊಪ್ಪೆಲ್ಲ ಬಿಡಿಸೋದಿತ್ತು, ಸೊಪ್ಪು ಕೂಡ ಬಿಡಿಸಿಟ್ಟಿದ್ದೀನಿ. ಇವತ್ತು ಟೀ ಏನು ಕುಡಿತಾ ಇಲ್ಲ, ಒಂದು ಸ್ವಲ್ಪ ಜ್ಯೂಸ್ ಇದೆ, ಅದಕ್ಕೆ ಜ್ಯೂಸ್ ಕುಡಿತಿದ್ದೀನಿ. ಇವತ್ತೇನೋ ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇಲ್ಲ, ಅದಕ್ಕೇ ಟೀ ಕುಡಿತಾ ಇಲ್ಲ. ಯಾವತ್ತೂ ನಾನು ಸಂಜೆ ಟೈಮಲ್ಲೆಲ್ಲ ಜ್ಯೂಸ್ ಎಲ್ಲ ಕುಡಿಯಲ್ಲ. ಇವತ್ತೇನೋ ಟೀ ಕುಡಿಬೇಕಂತ ಅನ್ನಿಸ್ತಾ ಇಲ್ಲ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ಜ್ಯೂಸ್ ಕುಡಿತಾ ಇದ್ದೀನಿ. ನೋಡ್ಬೋದು ಈ ಚಪಾತಿ ಆಗುತ್ತೆ ಅಷ್ಟೇ. ಇಲ್ಲಿ ಗಾಲಿಗಳೆಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮೊದಲು ಈ ಥರ ಹುಳಿಗಳೆಲ್ಲ ತಿಳ್ಕೊಂಡು ಇಟ್ಕೊತೀನಿ. ಹುಳಿ ಮಾಡಿಟ್ಟಿರ್ತೀನಲ್ವ, ಅದೆಲ್ಲ ತಿಳ್ಕೊಂಡು ಇಟ್ಕೊಳ್ತೀನಿ. ನಾವು ಇದಕ್ಕೆ ಗಾಲಿ ಹುಳಿ ಆಮೇಲೆ ಉಂಡೆ ಏನೇನೋ ಅಂತೀವಿ, ನೀವೇನಂತ ಗೊತ್ತಿಲ್ಲ, ನಾನು ಗಾಲಿ ಅಂತಾನೆ ಹೇಳ್ತೀನಿ. ಈ ಥರ ಮಾಡ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ಎಣ್ಣೆ ಹಚ್ಕೊತೀನಿ. ಇವಾಗ ಇದ್ರ ಮೇಲೆ ಎಣ್ಣೆ ಹಚ್ಚಿರ್ತೀನಲ್ವಾ, ಆ ಕೆಳಗಡೆ ತೀಡಿರೋ ಎಲೆ ಮೇಲೆ ಈ ಥರ ಇನ್ನೂ ಒಂದು ಎಲೆ ಹಾಕ್ತೀನಿ. ಇದೆಲ್ಲ 2 ಪತ್ರಿನ ಚಪಾತಿ, ಇದೊಂದು ಮಾತ್ರ ಒಂದೇ ಪತ್ರ ಇರುತ್ತೆ. ಇದು ಚಪಾತಿ ಎಲ್ಲ ಮಾಡಿದ್ದಾಯಿತು. ಆಮೇಲೆ ಗ್ಯಾಸ್ ಕಟ್ಟೆನೂ ಒರೆಸಿದ್ದಾಯಿತು. ಇನ್ನೇನಿದ್ರು ಪಾತ್ರೆ ತೊಳಿಬೇಕು. ಆಮೇಲೆ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡಿ ಆಮೇಲೆ ಮಲ್ಕೊಂಡ್ಬಿಡ್ತೀನಿ. ಅಷ್ಟೇ ಇವತ್ತಿನ ದಿನ ಇಲ್ಲಿಗೆ ಮುಗೀತು. ಆಮೇಲೆ ಪಾತ್ರೆ ತೊಳೆಯೋದೆಲ್ಲ ಏನು ವಿಡಿಯೋ ಹಾಕಕ್ಕೆ ಹೋಗಲ್ಲ, ನಿಮಗೂ ಬೋರ್ ಆಗುತ್ತಲ್ವ ಪಾತ್ರೆ ತೊಳೆಯೋದೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋಕ್ಕೆ.
ಬೆಳಿಗ್ಗೆಯಿಂದ ನೈಟ್ವರೆಗೂ ಏನೇನು ಕೆಲಸ ಇರುತ್ತೆ ಅಂತ ಎಲ್ಲ ತೋರಿಸಿದ್ದೀನಿ. ಆದರೆ ಕೆಲವೊಂದೆಲ್ಲ ಡೀಟೇಲಾಗಿ ತೋರ್ಸೋಕ್ಕೆ ಹೋಗಿಲ್ಲ, ಸುಮ್ಮನೆ ಹೇಳಿಬಿಟ್ಟಿದ್ದೀನಿ ಮಾತಲ್ಲೇನೆ. ಅದೆಲ್ಲ ಡೀಟೇಲಾಗಿ ಏನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಏನಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ, ತಿರ್ಗಾ ಯಾಕೋ ಅನ್ಸಬ್ಸ್ಕ್ರೈಬ್ ಮಾಡ್ಕೊತಿದ್ದಾರೆ. ಯಾಕೋ ನನ್ನ ವಿಡಿಯೋಸ್ ಇಷ್ಟ ಆಗ್ತಾ ಇಲ್ವೇನೋ, ಯಾರೋ ಒಂದಿಬ್ಬರು ಅದೇ ಥರ ಆದರೂ ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡ್ರು. ಆ ಥರ ಮಾಡಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ.